CSK ಫ್ಯಾನ್ಸ್ಗೆ ಇದಕ್ಕಿಂತ ವರ್ಸ್ಟ್ ಅಪ್ಡೇಟ್ ಮತ್ತೊಂದಿಲ್ಲ. CSKಗೆ ಇದಕ್ಕಿಂತ ಬ್ಯಾಡ್ ಲಕ್ ಮತ್ತೆ ಯಾವುದು ಇಲ್ಲ ಬಾಸ್. ಯಾಕಪ್ಪ ಅಂದ್ರೆ ನೀವೇ ಥಿಂಕ್ ಮಾಡಿ, MSD ಅವರಿಗೆ ಇಂಜುರಿ ಆಗಿದೆ, ಅವರು ಆಡತಾರ ಅಥವಾ ಇಲ್ಲ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ನಥನ್ ಎಲಿಸ್ಗೆ ಇಂಜುರಿ ಆಗಿತ್ತು, ಅವರಿಗೆ ಆಸ್ ಎ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಸ್ಪೆನ್ಸರ್ ಜಾನ್ಸನ್ಗೆ ಪಿಕ್ ಮಾಡಿದರೆ, ಅದು ಕೂಡ ಇಂಜುರಿ ಆದ ಪ್ಲೇಯರ್ಗೆ ಅವರು ಮೇ ಬಿ ಈ ಒಂದು SRH ಮ್ಯಾಚ್ ಆದ್ಮೇಲೆ ಅವೈಲೇಬಲ್ ಇರಬಹುದು. ಅವರು ಬಂದ್ರು ಅಷ್ಟೊಂದು ಪರ್ಫಾರ್ಮೆನ್ಸ್ ನ ಕೊಡ್ತಾರ, ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಈಗ ಮತ್ತೊಂದು ಶಾಕ್ ಮೇಲೆ ಶಾಕ್ CSK ಫ್ಯಾನ್ಸ್ಗೆ. ಬ್ಯಾಕ್ ಟು ಬ್ಯಾಕ್ 3 ಮ್ಯಾಚ್ ಸೋತ ಮೇಲೆ 2 ಮ್ಯಾಚ್ ವಿನ್ ಆಗಿದ್ದಾರೆ. ಈಗ CSK ಫ್ಯಾನ್ಸ್ ಎಲ್ಲರೂ ಪಾಸಿಟಿವ್ ಅಲ್ಲಿ ಇದ್ದಾರೆ. ಸೊ ಡೆಫಿನೆಟ್ ಆಗಿ ಮುಂದೆ ಬರುವಂತ ಮ್ಯಾಚ್ ಅಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ನಾವು ಕೊಡ್ತೀವಿ ಅಂತೇಳಿ. ಆದ್ರೆ ಈಗ ಬಿಗ್ಗೆಸ್ಟ್ ಶಾಕ್ ಏನಪ್ಪಾ ಅಂದ್ರೆ, ಖಲೀಲ್ ಅಹಮದ್ಗೆ ಲಾಸ್ಟ್ ಮ್ಯಾಚ್ ಅಲ್ಲಿ ಇಂಜುರಿ ಆಗಿತ್ತು. ಈಗ ಲೇಟೆಸ್ಟ್ ಅಪ್ಡೇಟ್ ನ ಪ್ರಕಾರ ಖಲೀಲ್ ಅಹಮದ್ ಆಲ್ ಸೆಟ್ IPL 2026 ಇಂದ ಔಟ್ ಆಗಿದ್ದಾರೆ. ದಿಸ್ ಇಸ್ ಮ್ಯಾಸಿವ್ ಬ್ಲೋ ಪ್ರತಿಯೊಬ್ಬ CSK ಫ್ಯಾನ್ಸ್ಗೆ. ಖಲೀಲ್ ಅಹಮದ್ ಹೌದು ಅಂತ ಪರಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಈ IPL 2026 ಅಲ್ಲಿ, ಆದ್ರೂ CSK ಟೀಮ್ ಅಲ್ಲಿ ಒಂದು ಬೆಟರ್ ಬೌಲರ್, ಅಂದ್ರೆ CSK ಟೀಮ್ ಅಲ್ಲಿ ಎಲ್ಲಾ ಬೌಲರ್ಸ್ ನ ಕಂಪೇರ್ ಮಾಡಿದ್ರೆ ಒಂದು ಬೆಟರ್ ಆಪ್ಷನ್. ಆದ್ರೆ ಈಗ CSK ಟೀಮ್ ಅಲ್ಲಿ ಇದಕ್ಕಿಂತ ವರ್ಸ್ಟ್ ಬೌಲರ್ಸ್ ಇದಾರೆ. ಯಾರಪ್ಪ ಅಂದ್ರೆ ಮುಖೇಶ್ ಚೌಧರಿ, ರನ್ ಮಷಿನ್ ಮುಖೇಶ್ ಚೌಧರಿ. ಈಗ CSK ಮ್ಯಾನೇಜ್ಮೆಂಟ್ ಅವರೇ ಆಡ್ತಾರೆ ನೆಕ್ಸ್ಟ್ ಮ್ಯಾಚ್ SRH ಈ ಒಂದು ಮ್ಯಾಚ್ ನ ವಿರುದ್ಧ. ಅವರು ಮಾತ್ರ ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರಪ್ಪ ಅಂದ್ರೆ ಅವಾಗ ಬಂದು ಕೇಳಿ. ಅಂತ ಒಂದು ವರ್ಸ್ಟ್ ಪ್ಲೇಯರ್ ಮುಖೇಶ್ ಚೌಧರಿ. ಹೌದು, ಯಾವ ಪ್ಲೇಯರ್ಗೆ ನಾವು ಡಿಸ್ರೆಸ್ಪೆಕ್ಟ್ ಕೊಡಬಾರ್ದು, ಬಟ್ ಫ್ಯಾಕ್ಟ್ ಏನಪ್ಪ ಅಂದ್ರೆ ಮುಖೇಶ್ ಚೌಧರಿ ಅಂತ ಪರಿ ಪರ್ಫಾರ್ಮೆನ್ಸ್ ಏನು ಕೊಡಲ್ಲ, ಜಸ್ಟ್ ರನ್ ಮಷಿನ್ ಮಾತ್ರನೇ. ಬಟ್ ಈಗ CSK ಮ್ಯಾನೇಜ್ಮೆಂಟ್ಗೆ ಬೇರೆ ಆಪ್ಷನ್ ಇಲ್ಲ ಬಾಸ್, ಬೇರೆ ಆಪ್ಷನ್ ಇಲ್ಲ. ಖಲೀಲ್ ಅಹಮದ್ IPL 2026 ಇಂದ ಔಟ್ ಆಗಿದ್ದಾರೆ. ಹ್ಯೂಜ್ ಬ್ಲೋ. ಬಟ್ ನನ್ನ ಪ್ರಕಾರ CSK ಮ್ಯಾನೇಜ್ಮೆಂಟ್ ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ಆಸ್ ಎ ರೀಪ್ಲೇಸ್ಮೆಂಟ್ ಪ್ಲೇಯರ್ ನ ಪಿಕ್ ಮಾಡಲೇಬೇಕಾಗುತ್ತೆ. ಇಲ್ಲಾಂದ್ರೆ ಪ್ಲೇ ಆಫ್ಗೆ ಹೋಗುವಂತಹ ಕನಸು ಗೋವಿಂದ ಆಗೋದು ಗ್ಯಾರಂಟಿ. ಮುಖೇಶ್ ಚೌಧರಿ ಎಂಟ್ರಿ ಕೊಡ್ತಾರೆ, ಅವರು ರನ್ ಮಷಿನ್ ಗೊತ್ತಿರದೆ. ಈಗ ನನ್ನ ಪ್ರಕಾರ ಖಲೀಲ್ ಅಹಮದ್ಗೆ ಒಂದು ಪರ್ಫೆಕ್ಟ್ ಆಗಿ ರೀಪ್ಲೇಸ್ಮೆಂಟ್ ಪ್ಲೇಯರ್ ಯಾರಿದಾರಪ್ಪ ಅಂದ್ರೆ AR ಅಂಬರೀಶ್ ಇದ್ದಾರೆ, ಸೂಪರ್ ಬೌಲರ್. ಮತ್ತು ಸ್ಟ್ರೈಟ್ ಅವೇ ಒಂದು ಬೆಸ್ಟ್ ಪಿಕ್ ಯಾವ್ದಪ್ಪ ಅಂದ್ರೆ ಅದು ಆಕಾಶ್ ಮಧುವಾಲ್, ಸೂಪರ್ ಬೌಲರ್. CSK ಮ್ಯಾನೇಜ್ಮೆಂಟ್ ವೇಟ್ ಮಾಡಲೇಬಾರದು. ಆಕಾಶ್ ಮಧುವಾಲ್ಗೆ ಆಸ್ ಎ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಪಿಕ್ ಮಾಡಿದ್ರೆ ದಟ್ ಇಸ್ ದ ಒನ್ ಆಫ್ ದಿ ಬೆಸ್ಟ್ ಆಪ್ಷನ್ ಆಗೋದು ಗ್ಯಾರಂಟಿ. ಬಟ್ CSK ಮ್ಯಾನೇಜ್ಮೆಂಟ್ಗೆ ಬಿಟ್ಟಿದ್ದು, ಯಾರಿಗೆ ರೀಪ್ಲೇಸ್ಮೆಂಟ್ ಮಾಡ್ತಾರೆ ಯಾರಿಗಿಲ್ಲ ನಮಗೆ ಮುಂದೆ ಇನ್ಫಾರ್ಮೇಶನ್ ಬರುತ್ತೆ. ಆ ಒಂದು ಅಪ್ಡೇಟ್ ಬಂದ್ರೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಈಗ ಪ್ರತಿಯೊಬ್ಬ CSK ಫ್ಯಾನ್ಸ್ ನೀವೇ ಕಮೆಂಟ್ಸ್ ಮಾಡಿ. ಖಲೀಲ್ ಅಹಮದ್ IPL 2026 ಇಂದ ಔಟ್ ಆಗಿದೆ. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಕೇವಲ ಎರಡು ಆಪ್ಷನ್ ಇರೋದು, ಒಂದು ಮುಖೇಶ್ ಚೌಧರಿ, ಇನ್ನೊಂದು ರಾಮಕೃಷ್ಣ ಘೋಷ್. ಇಬ್ಬರೇ ಅಲ್ಲಿ ಆಪ್ಷನ್ ಇರೋದು. ಸೊ ನೀವು ಯಾರಿಗೆ ಚಾನ್ಸ್ ಕೊಡ್ತೀರಾ, ಮುಖೇಶ್ ಚೌಧರಿನ ಅಥವಾ ರಾಮಕೃಷ್ಣ ಘೋಷ್ಗೆ ಚಾನ್ಸ್ ಕೊಟ್ರೆ ಒಂದು ಎಕ್ಸ್ಟ್ರಾ ಬ್ಯಾಟಿಂಗ್ ಅಡ್ವಾಂಟೇಜ್ ಇರುತ್ತೆ. ಬಟ್ ಐ ಡೋಂಟ್ ನೋ ಅವರು ಯಾವ ರೀತಿಯ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ, ನಾನು ಇದುವರೆಗೆ ನೋಡಿಲ್ಲ. ಬಟ್ ನೋಡಮ್ಮ CSK ಮ್ಯಾನೇಜ್ಮೆಂಟ್ ಯಾವ ನಿರ್ಧಾರ ಮಾಡ್ತಾರೆ ಅಂತೇಳಿ. ಇದು ಮಾತ್ರ CSK ಫ್ಯಾನ್ಸ್ಗೆ ಬಿಗ್ ಬ್ಲೋ. ಖಲೀಲ್ ಅಹಮದ್ IPL 2026 ಇಂದ ಔಟ್ ಆಗಿದ್ದು. ನೆಕ್ಸ್ಟ್ ಅಪ್ಡೇಟ್ ಮುಂಬೈ ಇಂಡಿಯನ್ಸ್ ಟೀಮ್ ಬಗ್ಗೆ ಬಿಗ್ ಅಪ್ಡೇಟ್. ಮುಂಬೈ ಇಂಡಿಯನ್ಸ್ ಅಲ್ಲಿ ಅಥರ್ವ ಅಂಕೋಲ್ಕರ್ಗೆ ಇಂಜುರಿ ಆಗಿದೆ. ಅವರಿಗೆ ಆಸ್ ಎ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಕೃಷ್ಣ ಭಗತ್ ಅವರಿಗೆ ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ. ಇದು ಸದ್ಯ ಇರುವಂತಹ CSK ಮತ್ತು ಮುಂಬೈ ಇಂಡಿಯನ್ಸ್ ಟೀಮ್ ಬಗ್ಗೆ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಬೇಗ ನಿಮ್ಮ ಕ್ವಶನ್ ಕಮೆಂಟ್ಸ್ ಮಾಡಿ, ನಿಮ್ಮೆಲ್ಲ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ. ಈ ಒಂದು ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡೋ ಜವಾಬ್ದಾರಿ ನಂದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.